ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ರವರು ಸೋಮವಾರದಂದು ಕುಟುಂಬ ಸಮೇತ ಹಾಸನಾಂಬೆ ದೇವಿಯ ದರ್ಶನ ಪಡೆದರು. ಜಿಲ್ಲಾಡಳಿತ ನಿಗದಿಪಡಿಸಿದ ಪ್ರೋಟೋಕಾಲ್ ವಾಹನದಲ್ಲಿ ಅವರು ದೇವಾಲಯಕ್ಕೆ ಆಗಮಿಸಿದ್ದು, ನಿಯಮಾನುಸಾರ ದೇವಿಯ ದರ್ಶನ ಪಡೆದು ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಜಿಲ್ಲಾಡಳಿತ ಅತ್ಯುತ್ತಮ ವ್ಯವಸ್ಥೆ ಮಾಡಿರುವುದು ಮೆಚ್ಚುಗೆಯಾಗಿದೆ. ಗೋಲ್ಡ್ ಕಾರ್ಡ್, ಭದ್ರತಾ ಕ್ರಮಗಳು, ಕುಡಿಯುವ ನೀರು, ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳು ಶಿಸ್ತುಬದ್ಧವಾಗಿ ನಡೆದಿವೆ. ದೇವಿಯ ಆಶೀರ್ವಾದದಿಂದ ಜಿಲ್ಲೆ ಶಾಂತಿ ಸಮೃದ್ಧಿಯ ದಾರಿಯಲ್ಲಿ ಸಾಗ್ತಾ ಇದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ತಿಳಿಸಿದರು. ನಾನು ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜಾತ್ರಾ ಮಹೋತ್ಸವದ ಅಧ್ಯಕ್ಷತೆ ವಹಿಸಿಕೊಂಡ್ರೆ ಮತ್ತು ನಾಡಿನ ಸಮಸ್ತ ಜನತೆ ಇದೇನು ಜಿಲ್ಲಾಡಳಿತ ಇರ್ಬೋದು ಮತ್ತು ಸಚಿವರು ಇರ್ಬೋದು ಬಹಳ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಪ್ರೋಟೋಕಾಲ್ ಇರ್ಬೋದು ಮತ್ತು ಏನು ಒಂದು ಗೋಲ್ಡ್ ಕಾರ್ಡ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಧರ್ಮದರ್ಶನ ಮಾಡಲಿಕ್ಕೆ ನಾಡಿನ ಸಮಸ್ತ ಜನತೆಗೆ ಸುಸೂತ್ರವಾಗಿ ಅದು ತೊಂದರೆ ಇಲ್ಲದೆ ಎಲ್ಲ ಜನತೆ ಕೂಡ ಬಂದು ದೇವರ ಭಕ್ತಾದಿಗಳು ದೇವರ ದರ್ಶನ ಪಡಿತಾ ಇದ್ದಾರೆ. ಭಗವಂತ ತಮ್ಮೆಲ್ಲರೂ ಕೂಡ ಹಾಸನ ಸಮಸ್ತ ಜನತೆಗೆ ಭಗವಂತ ಒಳ್ಳೇದು ಮಾಡಿ ಸಂದರ್ಭ ನಾನು ಕೂಡ ಶುಭವನ್ನು ಕೋರ್ತೇನೆ. ಖಂಡಿತ ನಾವು ಕೂಡ ಪ್ರತಿ ವರ್ಷದಂತೆ ನಾವು ಕೂಡ ನಮ್ಮ ಕುಟುಂಬ ಒಂದು ಪ್ರೋಟೋಕಾಲ್ ಅಲ್ಲಿ ಬಂದು ಇವತ್ತು ಅವ್ರದೇ ಏನು ಸಚಿವರು ಹೇಳಿದಂಗೆ ಅವ್ರದೇ ಒಂದು ವಾಹನ ಏನ್ ಮಾಡಿದ್ರು ಆ ವಾಹನದಲ್ಲಿ ಬಂದು ನಾವು ಕೂಡ ಅವ್ರೇನು ಸಮಯವನ್ನು ನಿಗದಿ ಮಾಡಿದ್ರು ಆ ಸಮಯದಲ್ಲಿ ಬಂದು ನಾವು ಕೂಡ ಕುಟುಂಬ ಸಮೇತ ಇವತ್ತು ಧರ್ಮದರ್ಶನ ಮಾಡಿದ್ವಿ. ಅದೇ ರೀತಿಯಲ್ಲಿ ಹಿಂದೆ ನಮ್ಮ ತಂದೆ ಎಚ್.ಎಸ್. ಪ್ರಕಾಶ್ ಮತ್ತು ಹಿರಿಯರು ಸುಮಾರು ಹಲವಾರು ಹಿರಿಯರು ನಮ್ಮ ಹಾಸನ ನಗರದ ಒಂದು ಪ್ರತಿಷ್ಠಿತ ವ್ಯಕ್ತಿಗಳಿರ್ಬೋದು ಮತ್ತು ಅಟ್ಟವಾರ ರಾಮದಾಸ್ ಅವರು, ಪ್ರಸನ್ನ ಕೃಷ್ಣಮೂರ್ತಿ ಹಲವಾರು ಒಂದು ಈ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತೇನು ಒಂದು ಆಸ್ತಮ್ಮ ದೇವಸ್ಥಾನ ಹಿಂದೆ ಯಾವ ರೀತಿ ಇತ್ತು, ಚಿಕ್ಕದಾಗಿ ಒಂದು ದೇವಸ್ಥಾನ ಇದ್ದಿದ್ದನ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಗೋಪುರ ಇರ್ಬೋದು ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಂದು ಅವ್ರದೇ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆನೆಸುತ್ತಾ ಅವರೊಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ದೇವಸ್ಥಾನ ಒಳ್ಳೆದ ರೀತಿಯಲ್ಲಿ ಬಂದಿದೆ. ಮುಂದಿನ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ.